ಯೋಗಿ ಆದಿತ್ಯನಾಥ್ ಅವರು ಹೇಳಿದ ಹಾಗೆ ಕಟೆಂಗೆ ಬಟೆಂಗೆ ತೋ ಕಟೆಂಗೆ ಅಂತ ಹೇಳಿ, ಮೋದಿ ಅವರು ಹೇಳಿದ ಹಾಗೆ ಏಕ್ ಹೈ ತೋ ಸೇಫ್ ಹೈ, ಒಂದಾಗಿದ್ರೆ ಸುರಕ್ಷಿತವಾಗಿ ಇರ್ತೀವಿ ಅನ್ನುವಂಥದ್ದು ಎಲ್ಲ ಹಿಂದೂ ಸಮಾಜಕ್ಕೆ, ಹಿಂದೂ ಸಂಘಟನೆಗೆ ಒಂದು ಸಂದೇಶವನ್ನು ಕೊಡಬೇಕು. ಕಳೆದ 25 ವರ್ಷದಿಂದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಬರೇ ಶುಕ್ರವಾರದ ನಮಾಜು ವರ್ಷಕ್ಕೆ ಒಂದು ಸಲ ಉರುಸಾಗ್ತಾ ಇದೆ. ಅದನ್ನೂ ಕೂಡ ಬದಲಾವಣೆ ಮಾಡಿ 100ಕ್ಕೆ 100 ಹಿಂದೂ ಪೀಠ, ದತ್ತಾತ್ರೇಯ ಪೀಠ, ಸುರಕ್ಷಿತ, ಅತ್ಯಂತ ಪವಿತ್ರವಾದಂಥ ಕ್ಷೇತ್ರವನ್ನು ಉಳಿಸುವಂಥದ್ದು ಈ ಸಂದೇಶವನ್ನ ಇವತ್ತು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರ ಸೌಹಾರ್ದದ ಹೆಸರಿನಲ್ಲಿ ಸಂಘರ್ಷಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಈ ಸೌಹಾರ್ದ ಅಲ್ಲ, ಇದು ಸಂಘರ್ಷ. ಇದು ಸೌಹಾರ್ದ ಯಾವಾಗ ಆಗತ್ತೆ ಅಂತಂದ್ರೆ ಹಿಂದೂಗಳಿಗೆ ಮುಕ್ತವಾಗಿ ಅವರವರ ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರ, ಶೋಭಾಯಾತ್ರೆಗೆ ಅವಕಾಶ ಕೊಟ್ರೆ ಅದು ಸೌಹಾರ್ದ ಆಗತ್ತೆ. ಸಂಘರ್ಷ, ಮುಸ್ಲಿಮರಿಗೂ ಅವಕಾಶ, ಉರುಸಿಗೆ, ನಮಾಜಿಗೆ, ಇದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅಂತನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ತಿಳ್ಕೊಳ್ಬೇಕು. ಅವರಿಗೆ ನಾಗೇನಹಳ್ಳಿಯಲ್ಲಿ ಬದಲಾವಣೆ ಮಾಡಿ ಶಿಫ್ಟ್ ಮಾಡಿ ಕೊಟ್ರೆ ಅತ್ಯಂತ ಸೌಹಾರ್ದಯುತಿಯಿಂದ ಬದುಕಬಹುದು, ಸರ್ಕಾರದ ಲಕ್ಷಗಟ್ಟಲೆ ಏನು ಖರ್ಚು ಉಳಿಸಬಹುದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈಗ ಯೋಗಿ ಆದಿತ್ಯನಾಥ್ ಅವರು ಹೇಳಿದ ಹಾಗೆ ಕಟೆಂಗೆ ಬಟೆಂಗೆ ತೋ ಕಟೆಂಗೆ ಅಂತ ಹೇಳಿ, ಮೋದಿ ಅವರು ಹೇಳಿದ ಹಾಗೆ ಏಕ್ ಹೈ ತೋ ಸೇಫ್ ಹೈ, ಒಂದಾಗಿದ್ರೆ ಸುರಕ್ಷಿತವಾಗಿ ಇರ್ತೀವಿ ಅನ್ನುವಂಥದ್ದು ಎಲ್ಲ ಹಿಂದೂ ಸಮಾಜಕ್ಕೆ, ಹಿಂದೂ ಸಂಘಟನೆಗೆ ಒಂದು ಸಂದೇಶವನ್ನು ಕೊಡಬೇಕು. ಕಳೆದ 25 ವರ್ಷದಿಂದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಬರೇ ಶುಕ್ರವಾರದ ನಮಾಜು ವರ್ಷಕ್ಕೆ ಒಂದು ಸಲ ಉರುಸಾಗ್ತಾ ಇದೆ. ಅದನ್ನೂ ಕೂಡ ಬದಲಾವಣೆ ಮಾಡಿ 100ಕ್ಕೆ 100 ಹಿಂದೂ ಪೀಠ, ದತ್ತಾತ್ರೇಯ ಪೀಠ, ಸುರಕ್ಷಿತ, ಅತ್ಯಂತ ಪವಿತ್ರವಾದಂಥ ಕ್ಷೇತ್ರವನ್ನು ಉಳಿಸುವಂಥದ್ದು ಈ ಸಂದೇಶವನ್ನ ಇವತ್ತು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರ ಸೌಹಾರ್ದದ ಹೆಸರಿನಲ್ಲಿ ಸಂಘರ್ಷಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಈ ಸೌಹಾರ್ದ ಅಲ್ಲ, ಇದು ಸಂಘರ್ಷ. ಇದು ಸೌಹಾರ್ದ ಯಾವಾಗ ಆಗತ್ತೆ ಅಂತಂದ್ರೆ ಹಿಂದೂಗಳಿಗೆ ಮುಕ್ತವಾಗಿ ಅವರವರ ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರ, ಶೋಭಾಯಾತ್ರೆಗೆ ಅವಕಾಶ ಕೊಟ್ರೆ ಅದು ಸೌಹಾರ್ದ ಆಗತ್ತೆ. ಸಂಘರ್ಷ, ಮುಸ್ಲಿಮರಿಗೂ ಅವಕಾಶ, ಉರುಸಿಗೆ, ನಮಾಜಿಗೆ, ಇದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅಂತನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ತಿಳ್ಕೊಳ್ಬೇಕು. ಅವರಿಗೆ ನಾಗೇನಹಳ್ಳಿಯಲ್ಲಿ ಬದಲಾವಣೆ ಮಾಡಿ ಶಿಫ್ಟ್ ಮಾಡಿ ಕೊಟ್ರೆ ಅತ್ಯಂತ ಸೌಹಾರ್ದಯುತಿಯಿಂದ ಬದುಕಬಹುದು, ಸರ್ಕಾರದ ಲಕ್ಷಗಟ್ಟಲೆ ಏನು ಖರ್ಚು ಉಳಿಸಬಹುದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈಗ ಯೋಗಿ ಆದಿತ್ಯನಾಥ್ ಅವರು ಹೇಳಿದ ಹಾಗೆ ಕಟೆಂಗೆ ಬಟೆಂಗೆ ತೋ ಕಟೆಂಗೆ ಅಂತ ಹೇಳಿ, ಮೋದಿ ಅವರು ಹೇಳಿದ ಹಾಗೆ ಏಕ್ ಹೈ ತೋ ಸೇಫ್ ಹೈ, ಒಂದಾಗಿದ್ರೆ ಸುರಕ್ಷಿತವಾಗಿ ಇರ್ತೀವಿ ಅನ್ನುವಂಥದ್ದು ಎಲ್ಲ ಹಿಂದೂ ಸಮಾಜಕ್ಕೆ, ಹಿಂದೂ ಸಂಘಟನೆಗೆ ಒಂದು ಸಂದೇಶವನ್ನು ಕೊಡಬೇಕು. ಕಳೆದ 25 ವರ್ಷದಿಂದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಕೊನೆ ಹಂತಕ್ಕೆ ತಲುಪಿದ್ದೀವಿ.
ಬರೇ ಶುಕ್ರವಾರದ ನಮಾಜು ವರ್ಷಕ್ಕೆ ಒಂದು ಸಲ ಉರುಸು ಆಗ್ತಾ ಇದೆ. ಅದನ್ನೂ ಕೂಡ ಬದಲಾವಣೆ ಮಾಡಿ 100ಕ್ಕೆ 100 ಹಿಂದೂ ಪೀಠ, ದತ್ತಾತ್ರೇಯ ಪೀಠ, ಸುರಕ್ಷಿತ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರವನ್ನು ಉಳಿಸುವಂಥದ್ದು ಈ ಸಂದೇಶವನ್ನ ಇವತ್ತು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರ ಸೌಹಾರ್ದದ ಹೆಸರಿನಲ್ಲಿ ಸಂಘರ್ಷಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಈ ಸೌಹಾರ್ದ ಅಲ್ಲ, ಇದು ಸಂಘರ್ಷ. ಇದು ಸೌಹಾರ್ದ ಯಾವಾಗ ಆಗತ್ತೆ ಅಂತಂದ್ರೆ ಹಿಂದೂಗಳಿಗೆ ಮುಕ್ತವಾಗಿ ಅವರವರ ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರ ಶೋಭಾಯಾತ್ರೆಗೆ ಅವಕಾಶ ಕೊಟ್ರೆ ಅದು ಸೌಹಾರ್ದ ಆಗತ್ತೆ. ಸಂಘರ್ಷ, ಮುಸ್ಲಿಮರಿಗೂ ಅವಕಾಶ, ಉರುಸಿಗೆ, ನಮಾಜಿಗೆ, ಇದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅಂತನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ತಿಳ್ಕೊಳ್ಬೇಕು. ಅವರಿಗೆ ನಾಗೇನಹಳ್ಳಿಯಲ್ಲಿ ಬದಲಾವಣೆ ಮಾಡಿ ಶಿಫ್ಟ್ ಮಾಡಿ ಕೊಟ್ರೆ ಅತ್ಯಂತ ಸೌಹಾರ್ದಯುತಿಯಿಂದ ಬದುಕಬಹುದು, ಸರ್ಕಾರದ ಲಕ್ಷಗಟ್ಟಲೆ ಏನು ಖರ್ಚು ಉಳಿಸಬಹುದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈಗ ಯೋಗಿ ಆದಿತ್ಯನಾಥ್ ಅವರು ಹೇಳಿದ ಹಾಗೆ ಕಟೆಂಗೆ ಬಟೆಂಗೆ ತೋ ಕಟೆಂಗೆ ಅಂತ ಹೇಳಿ, ಮೋದಿ ಅವರು ಹೇಳಿದ ಹಾಗೆ ಏಕ್ ಹೈ ತೋ ಸೇಫ್ ಹೈ, ಒಂದಾಗಿದ್ರೆ ಸುರಕ್ಷಿತವಾಗಿ ಇರ್ತೀವಿ ಅನ್ನುವಂಥದ್ದು ಎಲ್ಲ ಹಿಂದೂ ಸಮಾಜಕ್ಕೆ, ಹಿಂದೂ ಸಂಘಟನೆಗೆ ಒಂದು ಸಂದೇಶವನ್ನು ಕೊಡಬೇಕು. ಕಳೆದ 25 ವರ್ಷದಿಂದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಬರೇ ಶುಕ್ರವಾರದ ನಮಾಜು ವರ್ಷಕ್ಕೆ ಒಂದು ಸಲ ಉರುಸು ಆಗ್ತಾ ಇದೆ. ಅದನ್ನೂ ಕೂಡ ಬದಲಾವಣೆ ಮಾಡಿ 100ಕ್ಕೆ 100 ಹಿಂದೂ ಪೀಠ, ದತ್ತಾತ್ರೇಯ ಪೀಠ, ಸುರಕ್ಷಿತ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರವನ್ನು ಉಳಿಸುವಂಥದ್ದು ಈ ಸಂದೇಶವನ್ನ ಇವತ್ತು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರ ಸೌಹಾರ್ದದ ಹೆಸರಿನಲ್ಲಿ ಸಂಘರ್ಷಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಈ ಸೌಹಾರ್ದ ಅಲ್ಲ, ಇದು ಸಂಘರ್ಷ. ಇದು ಸೌಹಾರ್ದ ಯಾವಾಗ ಆಗತ್ತೆ ಅಂತಂದ್ರೆ ಹಿಂದೂಗಳಿಗೆ ಮುಕ್ತವಾಗಿ ಅವರವರ ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರ ಶೋಭಾಯಾತ್ರೆಗೆ ಅವಕಾಶ ಕೊಟ್ರೆ ಅದು ಸೌಹಾರ್ದ ಆಗತ್ತೆ. ಸಂಘರ್ಷ, ಮುಸ್ಲಿಮರಿಗೂ ಅವಕಾಶ, ಉರುಸಿಗೆ, ನಮಾಜಿಗೆ, ಇದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅಂತನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ತಿಳ್ಕೊಳ್ಬೇಕು. ಅವರಿಗೆ ನಾಗೇನಹಳ್ಳಿಯಲ್ಲಿ ಬದಲಾವಣೆ ಮಾಡಿ ಶಿಫ್ಟ್ ಮಾಡಿ ಕೊಟ್ರೆ ಅತ್ಯಂತ ಸೌಹಾರ್ದಯುತಿಯಿಂದ ಬದುಕಬಹುದು, ಸರ್ಕಾರದ ಲಕ್ಷಗಟ್ಟಲೆ ಏನು ಖರ್ಚು ಉಳಿಸಬಹುದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ.